ಚಕ್ರವ್ಯೂಹ ಪ್ರಚಲಿತ ಘಟನೆಗಳ ಸರಣಿಯ 12ನೇ ವಿಷಯದ ಮುಂದುವರೆದ ಚರ್ಚೆಗೆ ಸ್ವಾಗತ. ಒಂದು ಕ್ಷಣ ಯೋಚಿಸಿ ನೋಡಿ. ಒಂದು ಸಣ್ಣ ಗಾಯ ಆಗಿದೆ, ಅದಕ್ಕೆ ಇನ್ಫೆಕ್ಷನ್ ಆಗಿದೆ, ಡಾಕ್ಟರ್ ಹತ್ರ ಹೋಗ್ತೀರಿ. ಆದರೆ ಅವರು ಕ್ಷಮಿಸಿ, ನಮ್ಮಲ್ಲಿರೋ ಯಾವ ಆಂಟಿಬಯೋಟಿಕ್ ಕೂಡ ಈಗ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ರೆ? ಇದು ಕೇಳಾಕೆ ಯಾವುದೋ ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಅನ್ಸ್ಬೋದು ಅಲ್ವಾ? ಆದ್ರೆ ಇದು ಸತ್ಯಕ್ಕೆ ಬಹಳ ಹತ್ರದಲ್ಲಿರೋ ಒಂದು ವಾಸ್ತವ. ಇದೇ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಥವಾ AMR. ಹೌದು. ಇದಕ್ಕಾಗಿಯೇ ನಮ್ಮ ಆಕರಗಳು ಇದನ್ನ ಮೌನ ಸಾಂಕ್ರಾಮಿಕ ಅಥವಾ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಕರೆಯೋದು. ನಿಜ. ಇದು ಸದ್ದಿಲ್ಲದೆ ನಮ್ಮ ಗಮನಕ್ಕೆ ಬರದ ಹಾಗೆ ನಮ್ಮ ಇಡೀ ಆರೋಗ್ಯ ವ್ಯವಸ್ಥೆಯ ಅಡಿಪಾಯವನ್ನೇ ಅಲ್ಲಾಡಿಸುತ್ತಿದೆ. ನಿಖರವಾಗಿ. ಮತ್ತು UPSC, KPSCನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನೋಡಿದ್ರೆ ಈ ವಿಷಯವನ್ನ ಅರ್ಥ ಮಾಡಿಕೊಳ್ಳೋದು ಕೇವಲ ವಿಜ್ಞಾನದ ಪ್ರಶ್ನೆಯಲ್ಲ. ಖಂಡಿತ. ಇದು ಭಾರತದ ಸಾರ್ವಜನಿಕ ಆರೋಗ್ಯ ನೀತಿ, ನಮ್ಮ ಆರ್ಥಿಕತೆ, ಆಮೇಲೆ ಪರಿಸರದ ಮೇಲೆ ಹೇಗೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು. ಹಾಗಾಗಿ ಚಕ್ರವ್ಯೂಹದ ಆಕರಗಳನ್ನು ಆಧರಿಸಿ AMR ಅಂದ್ರೇನು, ಭಾರತದಲ್ಲಿ ಇದರ ನಿಜವಾದ ಆಳ ಅಗಳಗಳೇನು ಮತ್ತು ಒನ್ ಹೆಲ್ತ್ ಅನ್ನೋ ಪರಿಕಲ್ಪನೆ ಇದಕ್ಕೆ ಹೇಗೆ ಉತ್ತರವಾಗಬಹುದು ಅನ್ನೋದರ ಬಗ್ಗೆ ಆಳವಾಗಿ ಚರ್ಚಿಸೋಣ. ಆಗ್ಬಹುದು. ಹಾಗಾದ್ರೆ ಈ ಮೌನ ಸಾಂಕ್ರಾಮಿಕ ಅನ್ನೋ ಪದವೇ ಸ್ವಲ್ಪ ಭಯ ಹುಟ್ಟಿಸುತ್ತೆ. AMR ಅಂದ್ರೆ ಸೂಕ್ಷ್ಮ ಜೀವಿಗಳು ಔಷಧಿಗಳಿಗೆ ಪ್ರತಿರೋಧ ಒಡ್ಡುವುದು ಅಂತ ನಮ್ಮ ಆಕರಗಳು ಹೇಳ್ತವೆ. ಆದ್ರೆ ಒಬ್ಬ ಸಾಮಾನ್ಯ ರೋಗಿಗೆ ಅಥವಾ ಒಂದು ಆಸ್ಪತ್ರೆಯ ವಾರ್ಡ್ನಲ್ಲಿ ಇದು ನಿಜವಾಗಿ ಹೇಗಿರುತ್ತೆ? ಇದರ ನಿಜವಾದ ಅರ್ಥವೇನು? ಇದು ಒಳ್ಳೆ ಪ್ರಶ್ನೆ. ಸರಳವಾಗಿ ಹೇಳಬೇಕಂದ್ರೆ, ನಾವು ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಜೀವಿಗಳ ವಿರುದ್ಧ ಹೋರಾಡೋಕೆ ಆಂಟಿಬಯೋಟಿಕ್ಗಳನ್ನು ಬಳಸ್ತೀವಿ. ಸರಿ. ಆದ್ರೆ ಕಾಲಕ್ರಮೇಣ ಈ ಬ್ಯಾಕ್ಟೀರಿಯಾಗಳು ಆ ಔಷಧಿಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಥವಾ ಅವುಗಳನ್ನ ನಿಷ್ಕ್ರಿಯಗೊಳಿಸೋದು ಹೇಗೆ ಅಂತ ಕಲಿತಾವೆ. ಅವು ಒಂದು ರೀತಿ ವಿಕಸನೆ ಹೊಂದುತ್ತವೆ. ಓ, ಅಂದ್ರೆ ನಾವು ಬಳಸೋ ಅಸ್ತ್ರಗಳಿಗೆ ಅವು ಕವಚ ಬೆಳೆಸ್ಕೊಳ್ತವೆ. ಮೊದಲು ಒಂದು ಸಾಮಾನ್ಯ ಸೋಂಕಿಗೆ ಕೆಲಸ ಮಾಡುತ್ತಿದ್ದ ಮಾತ್ರೆ ಈಗ ಅದೇ ಸೋಂಕಿನ ಮೇಲೆ ಏನೂ ಪರಿಣಾಮ ಬೀರಲ್ಲ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಆ ಸೋಂಕಿಗೆ ಕಾರಣವಾದ ಬ್ಯಾಕ್ಟೀರಿಯಾ ಆ ಮಾತ್ರೆಗೆ ಜಗ್ಗದ ಹಾಗೆ ಸ್ಟ್ರಾಂಗ್ ಆಗಿದೆ. ಇದರಿಂದಾಗೋ ಪರಿಣಾಮ ಬಹಳ ಗಂಭೀರ. ಮೊದಲು ಸುಲಭವಾಗಿ ಗುಣಪಡಿಸಬಹುದಾಗಿದ್ದ ನ್ಯುಮೋನಿಯಾ, ಟೈಫಾಯ್ಡ್ ಅಥವಾ ಮೂತ್ರನಾಳದ ಸೋಂಕುಗಳು ಮಾರಣಾಂತಿಕವಾಗಬಹುದು. ಅಷ್ಟೇ ಅಲ್ಲ, ಹೃದಯದ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಕೀಮೋಥೆರಪಿಯಂತಹ ದೊಡ್ಡ ವೈದ್ಯಕೀಯ ಪ್ರಕ್ರಿಯೆಗಳು ಕೂಡ ಅತ್ಯಂತ ಅಪಾಯಕಾರಿಯಾಗ್ತವೆ. ಹೌದು. ಯಾಕಂದ್ರೆ ಆ ಪ್ರಕ್ರಿಯೆಗಳ ನಂತರ ಸೋಂಕು ತಡೆಯೋಕೆ ನಮ್ಮತ್ರ ಪರಿಣಾಮಕಾರಿ ಔಷಧಿಗಳೇ ಇರೋದಿಲ್ಲ. ಇದು ನಿಜಕ್ಕೂ ಆತಂಕಕಾರಿ. ಇದರ ಜಾಗತಿಕ ವ್ಯಾಪ್ತಿ ಎಷ್ಟಿದೆ? ವಿಶ್ವ ಆರೋಗ್ಯ ಸಂಸ್ಥೆ WHO ಈ ಬಗ್ಗೆ ಏನ್ ಹೇಳುತ್ತೆ? WHO ಇದನ್ನ ಜಾಗತಿಕ ಆರೋಗ್ಯದ ತುರ್ತು ಸ್ಥಿತಿಗಳಲ್ಲಿ ಒಂದು ಅಂತ ಪರಿಗಣಿಸಿದೆ. ಅವರ ಒಂದು ವರದಿಯ ಪ್ರಕಾರ ನಾವು ಈಗಲೇ ಎಚ್ಚೆತ್ತುಕೊಳ್ಳದಿದ್ರೆ 2050ರ ಹೊತ್ತಿಗೆ 2050? ಹೌದು, 2050ರ ಹೊತ್ತಿಗೆ AMRನಿಂದಾಗಿ ವಿಶ್ವಾದ್ಯಂತ ಪ್ರತಿ ವರ್ಷ 1 ಕೋಟಿ ಜನರು ಸಾಯ್ಬೋದು ಅಂತ ಅಂದಾಜಿಸಿದ್ದಾರೆ. 1 ಕೋಟಿ? ಅದು ಸದ್ಯ ಕ್ಯಾನ್ಸರ್ನಿಂದಾಗೋ ಸಾವುಗಳಿಗಿಂತಲೂ ಹೆಚ್ಚು. ಹೌದು, ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆ. ಈ ಜಾಗತಿಕ ಸಮಸ್ಯೆಯಲ್ಲಿ ಭಾರತದ ಸ್ಥಿತಿ ಹೇಗಿದೆ? ನಮ್ಮ ಮೂಲಗಳಲ್ಲಿರೋ ICMR ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ದತ್ತಾಂಶಗಳು ಒಂದು ಗಂಭೀರ ಚಿತ್ರಣವನ್ನ ಕೊಡ್ತಿವೆ. ಹೌದು. ICMRನ ಕಣ್ಗಾವಲು ದತ್ತಾಂಶ ಕೆಲವು ಕಠಿಣ ಸತ್ಯಗಳನ್ನ ನಮ್ಮ ಮುಂದಿಟ್ಟಿದೆ. ಅವರ ವರದಿ ಪ್ರಕಾರ ನ್ಯುಮೋನಿಯಾ ಮತ್ತು ರಕ್ತದ ಸೋಂಕುಗಳಿಗೆ ಸಾಮಾನ್ಯವಾಗಿ ಬಳಸೋ ಕಾರ್ಬಾಪೆನೆಮ್ನಂತರ ಔಷಧಿಗಳಿಗೂ ಇವು ಕೊನೆಯ ಹಂತದ ಪ್ರಬಲ ಆಂಟಿಬಯೋಟಿಕ್ಸ್ ಅಲ್ವಾ? ಅದೇ. ಆ ಕೊನೆಯ ಅಸ್ತ್ರಗಳಿಗೂ ಕೂಡ ಬ್ಯಾಕ್ಟೀರಿಯಾಗಳು ಪ್ರತಿರೋಧ ಬೆಳೆಸಿಕೊಳ್ತಿವೆ. ಕೆಲವು ಬ್ಯಾಕ್ಟೀರಿಯಾಗಳು ಈಗ ನಮ್ಮಲ್ಲಿ ಲಭ್ಯವಿರುವ ಬಹುತೇಕ ಎಲ್ಲ ಔಷಧಿಗಳಿಗೂ ನಿರೋಧಕವಾಗಿವೆ. ಓ, ಇವುಗಳನ್ನೇ ಸೂಪರ್ ಬಗ್ಸ್ ಅಂತ ಕರೆಯೋದು? ಹೌದು, ಅದೇ ಸೂಪರ್ ಬಗ್ಸ್. ಮತ್ತು ನಮ್ಮ ಆಕರಗಳ ಪ್ರಕಾರ ಜಾಗತಿಕವಾಗಿ ಅತಿ ಹೆಚ್ಚು ಆಂಟಿಬಯೋಟಿಕ್ಗಳನ್ನ ಬಳಸೋ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸುತ್ತಿದೆ ಅಲ್ಲವೇ? ಖಂಡಿತ. ಈ ಪರಿಸ್ಥಿತಿಗೆ ಮೂಲ ಕಾರಣಗಳೇನು? ಅತಿಯಾದ ಬಳಕೆ AMR ಬೆಳೆಯೋಕೆ ಇರೋ ಪ್ರಮುಖ ಕಾರಣ. ಭಾರತದ ಮಟ್ಟಿಗೆ ಹೇಳೋದಾದ್ರೆ ಇದನ್ನ 4 ಮುಖ್ಯ ಆಯಾಮಗಳಲ್ಲಿ ನೋಡಬಹುದು. ಮೊದಲನೇದು ಮತ್ತು ಎಲ್ಲರಿಗೂ ಗೊತ್ತಿರೋದು ಔಷಧಿಗಳ ಅತಿಯಾದ ಮತ್ತು ಅನುಚಿತ ಬಳಕೆ. ಹೌದು, ಇದು ನಾವೆಂದ್ರೂ ನೋಡುವಂಥದ್ದೇ. ಸಣ್ಣ ನೆಗಡಿ, ಜ್ವರ, ಗಂಟ್ಲು ಕೆರೆತಕ್ಕೂ ವೈದ್ಯರ ಸಲಹೆ ಇಲ್ಲದೆ ನೇರವಾಗಿ ಮೆಡಿಕಲ್ ಶಾಪಿಗೆ ಹೋಗಿ ಆಂಟಿಬಯೋಟಿಕ್ ತೆಗೆದುಕೊಳ್ಳೋದು. ನಿಜ. ವೈರಲ್ ಸೋಂಕಿಗೆ ಆಂಟಿಬಯೋಟಿಕ್ ಕೆಲಸ ಮಾಡೋದೇ ಇಲ್ಲ ಅನ್ನೋ ಅರಿವು ಕೂಡ ಎಷ್ಟೋ ಜನರಿಗೆ ಇರಲ್ಲ. ಸರಿಯಾಗಿ ಹೇಳಿದಿರಿ. ಆದರೆ ಇಲ್ಲಿಂದ ವಿಷಯ ಇನ್ನಷ್ಟು ಸಂಕೀರ್ಣವಾಗುತ್ತೆ.
ಎರಡನೇ ಮುಖ್ಯ ಕಾರಣ ನಮ್ಮ ಆರೋಗ್ಯ ಕ್ಷೇತ್ರದಿಂದ ಹೊರಗಿದೆ. ಹೊರಗಿದೆ ಅಂದ್ರೆ? ಅದು ನಮ್ಮ ಆಹಾರ ಸರಪಳಿಯಲ್ಲಿದೆ. ಓ, ನೀವು ಪಶುಸಂಗೋಪನೆ ಮತ್ತು ಕೃಷಿ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ದೀರಿ ಅಲ್ವೇ? ಹೌದು. ಕೋಳಿಗಳು ಬೇಗ ದಪ್ಪಗಾಗ್ಲಿ, ಹೆಚ್ಚು ತೂಕ ಬರ್ಲಿ ಅಂತ ಅವುಗಳ ಆಹಾರದಲ್ಲಿ ಆಂಟಿಬಯೋಟಿಕ್ಗಳನ್ನ ಬೆಳವಣಿಗೆ ಉತ್ತೇಜಕವಾಗಿ ಬಳಸಲಾಗ್ತಿತ್ತು ಅನ್ನೋ ವಿಷಯ, ಇದು ನಿಜವಾಗ್ಲೂ ಆಘಾತಕಾರಿ. ಹೌದು, ಇದು ಬಹಳ ದೊಡ್ಡ ಸಮಸ್ಯೆಯಾಗಿತ್ತು. ಕೋಲಿಸ್ಟಿನ್ ಅಂತ ಒಂದು ಆಂಟಿಬಯೋಟಿಕ್ ಇದೆ. ಅದನ್ನ ಮನುಷ್ಯರಲ್ಲಿ ಕೊನೆಯ ಅಸ್ತ್ರವಾಗಿ ಬಳಸ್ತಾರೆ. ಅಂತಹ ಅತ್ಯಂತ ಪ್ರಬಲವಾದ ಆಂಟಿಬಯೋಟಿಕ್ ಅನ್ನ ಕೋಳಿ ಸಾಕಣೆಯಲ್ಲಿ ವಿವೇಚನಾರಹಿತವಾಗಿ ಬಳಸಲಾಗ್ತಿತ್ತು. ದೇವ್ರೆ! ಹೀಗೆ ಪ್ರಾಣಿಗಳ ದೇಹ ಸೇರಿದ ಪ್ರತಿರೋಧಕ ಬ್ಯಾಕ್ಟೀರಿಯಾಗಳು ಮಾಂಸ ಮತ್ತು ಪರಿಸರದ ಮೂಲಕ ಮನುಷ್ಯರ ದೇಹ ಸೇರಿ ನಮ್ಮಲ್ಲಿ ನಿರೋಧಕ ಶಕ್ತಿ ಬೆಳೆಯೋಕೆ ಕಾರಣ ಆಗ್ತವೆ. ಅಂದ್ರೆ ನಾವು ತಿನ್ನೋ ಆಹಾರವೇ ನಮ್ಮನ್ನ ಔಷಧಿಗಳಿಗೆ ನಿರೋಧಕವಾಗಿಸ್ತಿತ್ತು. ಮೂರನೇ ಕಾರಣ, ಫಾರ್ಮಾ ಪೊಲ್ಯೂಷನ್ ಅಥವಾ ಔಷಧೀಯ ಮಾಲಿನ್ಯ. ಇದು ಹೇಗೆ? ಇದು ಪರಿಸರಕ್ಕೆ ಸಂಬಂಧಿಸಿದ ಆಯಾಮ. ಹೈದರಾಬಾದ್ನಂತಹ ಔಷಧ ತಯಾರಿಕಾ ಕೇಂದ್ರಗಳಲ್ಲಿ ಕಾರ್ಖಾನೆಗಳಿಂದ ಹೊರಬರೋ ತ್ಯಾಜ್ಯ ನೀರನ್ನ ಸರಿಯಾಗಿ ಸಂಸ್ಕರಿಸದೆ ನದಿ ಕೆರೆಗಳಿಗೆ ಬಿಟ್ಟಾಗ ಅದ್ರಲ್ಲಿರೋ ಆಂಟಿಬಯೋಟಿಕ್ಗಳ ಅಂಶಗಳು ನೀರನ್ನ ಸೇರ್ತವೆ. ಕರೆಕ್ಟ್. ಅಲ್ಲಿರೋ ಬ್ಯಾಕ್ಟೀರಿಯಾಗಳು ನಿರಂತರವಾಗಿ ಈ ಔಷಧಿಗಳಿಗೆ ಒಡ್ಡುಕೊಂಡು ಕಾಲಕ್ರಮೇಣ ಅತ್ಯಂತ ಪ್ರಬಲವಾದ ನಿರೋಧಕ ಶಕ್ತಿಯನ್ನ ಬೆಳೆಸಿಕೊಳ್ತವೆ. ಈ ಸೂಪರ್ ಬಗ್ಗಳು ಆಮೇಲೆ ನೀರಿನ ಮೂಲಕ ಎಲ್ಲೆಡೆ ಹರಡ್ತವೆ. ಹೌದು, ಮನುಷ್ಯರು ಮತ್ತು ಪ್ರಾಣಿಗಳನ್ನು ತಲುಪುತ್ತವೆ. ಮತ್ತು ನಾಲ್ಕನೆಯದ್ದು ಕಳಪೆ ನೈರ್ಮಲ್ಯ. ಈ ಎಲ್ಲ ಕಾರಣಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ ಅನ್ನೋದು ಈಗ ಸ್ಪಷ್ಟವಾಗ್ತಿದೆ. ನಿಖರವಾಗಿ ಇಲ್ಲಿಯೇ ಇದರ ನಿಜವಾದ ಸಂಕೀರ್ಣತೆ ಇರೋದು. ಇವು 4 ಬೇರೆ ಬೇರೆ ಕಾರಣಗಳಲ್ಲ. ಎಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಹೌದು, ಇವು ಒಂದಕ್ಕೊಂದು ಪೂರಕವಾಗಿ ಒಂದು ವಿಷವರ್ತುಲವನ್ನ ಸೃಷ್ಟಿಸ್ತವೆ. ಕಳಪೆ ನೈರ್ಮಲ್ಯದಿಂದ ಸೋಂಕು ಜಾಸ್ತಿ ಆಗತ್ತೆ. ಸೋಂಕು ಜಾಸ್ತಿ ಆದ ಹಾಗೆ ಆಂಟಿಬಯೋಟಿಕ್ ಬಳಕೆ ಜಾಸ್ತಿ ಆಗತ್ತೆ. ಅದೇ ಸಮಯದಲ್ಲಿ ಕೃಷಿ ಮತ್ತು ಕಾರ್ಖಾನೆಗಳಿಂದ ಬರೋ ಆಂಟಿಬಯೋಟಿಕ್ಗಳು ಪರಿಸರದಲ್ಲಿ ಸೂಪರ್ ಬಗ್ಗಳನ್ನ ಸೃಷ್ಟಿಸ್ತವೆ. ಹೌದು, ಈ ಸೂಪರ್ ಬಗ್ಗಳು ಮತ್ತೆ ಕಳಪೆ ನೈರ್ಮಲ್ಯವಿರೋ ಪ್ರದೇಶಗಳಲ್ಲಿ ವೇಗವಾಗಿ ಹರಡುತ್ತವೆ. ಇದು ನಾವು ನಮಗಾಗಿಯೇ ನಿರ್ಮಿಸಿಕೊಂಡಿರೋ ಒಂದು ಜಟಿಲವಾದ ಚಕ್ರವ್ಯೂಹ. ಈ ವಿಷವರ್ತುಲವನ್ನ ಕೇಳಿದ ಮೇಲೆ ಇದು ಬಗೆಹರಿಸಲು ಅಸಾಧ್ಯವಾದ ಸಮಸ್ಯೆ ಅನಿಸುತ್ತೆ. ಹಾಗಾದ್ರೆ ಈ ಚಕ್ರವ್ಯೂಹದಿಂದ ಹೊರಬರೋಕೆ ದಾರಿ ಇದೆಯಾ? ನಮ್ಮ ಆಕರಗಳು ಒನ್ ಹೆಲ್ತ್ ಅನ್ನೋ ಒಂದು ಸಮಗ್ರ ಪರಿಹಾರದ ಮಾದರಿಯನ್ನ ಪದೇ ಪದೇ ಉಲ್ಲೇಖಿಸುತ್ತವೆ. ಏನಿದು ಒನ್ ಹೆಲ್ತ್ ವಿಧಾನ? ಸರಿಯಾದ ಪ್ರಶ್ನೆ. ಒನ್ ಹೆಲ್ತ್ ಪರಿಕಲ್ಪನೆಯೇ AMR ವಿರುದ್ಧದ ಹೋರಾಟದ ಕೇಂದ್ರಬಿಂದು. ಈ ವಿಧಾನವು ಮಾನವನ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತು ನಾವು ವಾಸಿಸೋ ಪರಿಸರದ ಆರೋಗ್ಯ, ಈ 3 ಬೇರೆ ಬೇರೆಯಲ್ಲ, ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ಹೇಳುತ್ತೆ. ಹೌದು, ಆಳವಾಗಿ ಬೆಸೆದುಕೊಂಡಿವೆ. ಒಂದನ್ನ ನಿರ್ಲಕ್ಷಿಸಿ ಇನ್ನೊಂದನ್ನ ಸರಿಪಡಿಸೋಕ್ ಸಾಧ್ಯವಿಲ್ಲ. ಸೂರಿಗೆ ಆಗ್ತಿರೋ ದೋಣಿಯ ಒಂದು ತೂತನ್ನ ಮಾತ್ರ ಮುಚ್ಚಿ ಪ್ರಯೋಜನವಿಲ್ಲ ಅಲ್ವಾ? ನಿಜ. ಎಲ್ಲಾ ತೂತುಗಳನ್ನು ಒಟ್ಟಿಗೆ ಮುಚ್ಚಬೇಕು. ಇದು ಕೇಳೋಕೆ ತಾರ್ಕಿಕವಾಗಿದೆ. ಈ 3 ಆಯಾಮಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣವೇ? ಖಂಡಿತ. ಮಾನವನ ಆರೋಗ್ಯದ ದೃಷ್ಟಿಯಿಂದ ನಾವೇನು ಮಾಡಬೇಕು? ಮಾನವನ ಆರೋಗ್ಯ ವಿಷಯದಲ್ಲಿ ಮೊದಲ ಹೆಜ್ಜೆ ಆಂಟಿಬಯೋಟಿಕ್ ಸ್ಟುವರ್ಡ್ಶಿಪ್. ಅಂದ್ರೆ ಆಂಟಿಬಯೋಟಿಕ್ಗಳನ್ನ ಒಂದು ಅಮೂಲ್ಯ ಸಂಪನ್ಮೂಲದಂತೆ ಜವಾಬ್ದಾರಿಯಿಂದ ಬಳಸೋದು. ವೈದ್ಯರು ರೋಗ ನಿರ್ಣಯವನ್ನ ಖಚಿತಪಡಿಸಿಕೊಂಡ ನಂತರವೇ ಸರಿಯಾದ ಆಂಟಿಬಯೋಟಿಕ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಮತ್ತು ಸರಿಯಾದ ಅವಧಿಗೆ ಮಾತ್ರ ಕೊಡಬೇಕು. ಮತ್ತು ಮುಖ್ಯವಾಗಿ ಸ್ವಯಂ ಔಷಧಿ ಪದ್ಧತಿಗೆ ಕಡಿವಾಣ ಹಾಕಬೇಕು. ಸಂಪೂರ್ಣ ಕಡಿವಾಣ ಹಾಕಲೇಬೇಕು. ಎರಡನೆಯದಾಗಿ ಪ್ರಾಣಿಗಳ ಆರೋಗ್ಯ. ಇಲ್ಲಿ ಕೋಲಿಸ್ಟಿನ್ ನಿಷೇಧದಂತಹ ಕ್ರಮಗಳು ಬಂದಿವೆ. ಹೌದು, ಪಶುಸಂಗೋಪನೆ ಮತ್ತು ಕೋಳಿ ಸಾಕಣೆಯಲ್ಲಿ ಬೆಳವಣಿಗೆಯ ಉತ್ತೇಜಕಗಳಾಗಿ ಆಂಟಿಬಯೋಟಿಕ್ಗಳ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಭಾರತ ಸರ್ಕಾರ ಈಗಾಗಲೇ ಕೋಲಿಸ್ಟಿನ್ ಬಳಕೆಯನ್ನು ನಿಷೇಧಿಸಿ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಸರಿ. ಕೇವಲ ಚಿಕಿತ್ಸೆಯ ಉದ್ದೇಶಕ್ಕಾಗಿ, ಅದೂ ಕೂಡ ಪಶುವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಆಂಟಿಬಯೋಟಿಕ್ಗಳನ್ನು ಬಳಸಬೇಕು. ಮತ್ತು ಮೂರನೆಯ, ಬಹುಶಃ ಅತ್ಯಂತ ಸವಾಲಿನ ಆಯಾಮ ಪರಿಸರ. ಔಷಧೀಯ ಕಾರ್ಖಾನೆಗಳ ಮೇಲೆ ನಿಯಂತ್ರಣ ಹೇರೋದು ಎಷ್ಟು ಸುಲಭ? ಇದು ಅತ್ಯಂತ ಕಠಿಣ ಸವಾಲು. ಔಷಧೀಯ ಕಾರ್ಖಾನೆಗಳಿಂದ ಬರೋ ತ್ಯಾಜ್ಯ ನಿರ್ವಹಣೆಗೆ ಕಟ್ಟುನಿಟ್ಟಿನ ನಿಯಮಗಳನ್ನ ಜಾರಿಗೆ ತರಬೇಕು. ಶೂನ್ಯ ದ್ರವ ವಿಸರ್ಜನೆ ಅಥವಾ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ನೀತಿಗಳನ್ನ ಕಡ್ಡಾಯಗೊಳಿಸಬೇಕು. ಇದರ ಜೊತೆಗೆ ಆಸ್ಪತ್ರೆಯ ತ್ಯಾಜ್ಯ ನಿರ್ವಹಣೆ ಕೂಡ ಮುಖ್ಯವಾಗುತ್ತೆ ಅಲ್ವಾ? ಖಂಡಿತ. ವಿಶೇಷವಾಗಿ ಬಳಕೆಯಾದ ಔಷಧಿಗಳು ಮತ್ತು ಸಿರಿಂಜ್ಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡೋದು ಅಷ್ಟೇ ಮುಖ್ಯ. ಈ 3 ಕ್ಷೇತ್ರಗಳಲ್ಲಿ ಏಕಕಾಲದಲ್ಲಿ ಸಮನ್ವಯದಿಂದ ಕೆಲಸ ಮಾಡಿದಾಗ ಮಾತ್ರ AMR ಅನ್ನ ನಿಯಂತ್ರಣಕ್ಕೆ ತರೋಕೆ ಸಾಧ್ಯ.
ಈ ಒನ್ ಹೆಲ್ತ್ ತತ್ವಶಾಸ್ತ್ರವನ್ನ ಕಾರ್ಯರೂಪಕ್ಕೆ ತರಲು ಭಾರತ ಸರ್ಕಾರ ಯಾವೆಲ್ಲ ನೀತಿಗಳನ್ನ ಜಾರಿಗೆ ತಂದಿದೆ? ಪರೀಕ್ಷೆಯ ದೃಷ್ಟಿಯಿಂದ ಈ ಅಂಶಗಳು ಬಹಳ ಮುಖ್ಯ. ಹೌದು, ಭಾರತ ಸರ್ಕಾರ ಈ ಸವಾಲನ್ನ ಗಂಭೀರವಾಗಿ ಪರಿಗಣಿಸಿದೆ. ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು 2017ರಲ್ಲಿ ಆರೋಗ್ಯ ಸಚಿವಾಲಯ ಪ್ರಾರಂಭಿಸಿದ AMR ಮೇಲಿನ ರಾಷ್ಟ್ರೀಯ ಕಾರ್ಯಯೋಜನೆ ಅಥವಾ NAPAMR. NAPAMR. ಹೌದು, ಇದು ಒನ್ ಹೆಲ್ತ್ ದೃಷ್ಟಿಕೋನವನ್ನ ಆಧರಿಸಿದ ಒಂದು ಸಮಗ್ರ ಯೋಜನೆ. ಇದರ 2ನೇ ಆವೃತ್ತಿ NAMR 2.0 2025ರಿಂದ 29ರ ಅವಧಿಗೆ ಸಿದ್ಧ ಆಗ್ತಿದೆ. ಇದು ನೀತಿ ನಿರೂಪಣೆಯಾಯಿತು. ಆದ್ರೆ ನೆಲಮಟ್ಟದಲ್ಲಿ ಯಾವ ಬ್ಯಾಕ್ಟೀರಿಯಾ ಯಾವ ಔಷಧಿಗೆ ಪ್ರತಿರೋಧ ಬಳಸ್ಕೊಂಡಿದೆ ಅಂತ ನೈಜ ಸಮಯದಲ್ಲಿ ತಿಳಿಯೋಕೆ ವ್ಯವಸ್ಥೆ ಇದೆಯಾ? ಅದಕ್ಕಾಗಿಯೇ 2013ರಲ್ಲಿ ರಾಷ್ಟ್ರೀಯ AMR ಕಣ್ಗಾವಲು ಜಾಲ ಅಥವಾ ನಾರ್ಸ್ನೆಟ್ ಅನ್ನು ICMR ಸ್ಥಾಪಿಸಿತು. ನಾರ್ಸ್ನೆಟ್. ಹೌದು, ಇದು ದೇಶದಾದ್ಯಂತ ಇರೋ ಉನ್ನತ ಪ್ರಯೋಗಾಲಯಗಳ ಒಂದು ನೆಟ್ವರ್ಕ್. ವಿವಿಧ ಆಸ್ಪತ್ರೆಗಳಿಂದ ದತ್ತಾಂಶವನ್ನು ಸಂಗ್ರಹಿಸಿ ಯಾವ ಪ್ರದೇಶದಲ್ಲಿ ಯಾವ ಸೋಂಕಿಗೆ ಯಾವ ಔಷಧಿಯು ಇನ್ನು ಮುಂದೆ ಕೆಲಸ ಮಾಡ್ತಿಲ್ಲ ಅನ್ನೋದರ ನಕ್ಷೆಯನ್ನ ಸಿದ್ಧಪಡಿಸುತ್ತೆ. ಇದರಿಂದ ವೈದ್ಯರಿಗೆ ಚಿಕಿತ್ಸೆ ಕೊಡೋಕೆ ಸಹಾಯವಾಗತ್ತಾ? ಹೌದು, ಚಿಕಿತ್ಸೆಯ ಮಾರ್ಗಸೂಚಿಗಳನ್ನು ರೂಪಿಸೋಕೆ ಸಹಾಯವಾಗತ್ತೆ. ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ರೆಡ್ ಲೈನ್ ಅಭಿಯಾನದ ಬಗ್ಗೆ ನಮ್ಮ ಮೂಲಗಳು ಪ್ರಸ್ತಾಪಿಸುತ್ತವೆ. ಅದರ ಪರಿಣಾಮ ಹೇಗಿದೆ? ರೆಡ್ ಲೈನ್ ಅಭಿಯಾನ ಸರಳ ಆದರೆ ಅತ್ಯಂತ ಪರಿಣಾಮಕಾರಿ ಜಾಗೃತಿ ಅಭಿಯಾನ. ಆಂಟಿಬಯೋಟಿಕ್ಗಳಂತಹ ಪ್ರಮುಖ ಔಷಧಿಗಳ ಪ್ಯಾಕೆಟ್ ಮೇಲೆ ಒಂದು ಕೆಂಪು ಗೆರೆ ಇರುತ್ತೆ. ಹೌದು, ನಾನು ನೋಡಿದ್ದೇನೆ. ಇದರ ಸ್ಪಷ್ಟ ಅರ್ಥ, ಈ ಔಷಧಿಯನ್ನ ವೈದ್ಯರ ಚೀಟಿಯಿಲ್ಲದೆ ಮಾರಾಟ ಮಾಡಬಾರದು ಮತ್ತು ಖರೀದಿಸಬಾರದು ಅಂತ. ಆ ಕೆಂಪು ಗೆರೆಯ ಹಿಂದಿನ ಗಂಭೀರ ಎಚ್ಚರಿಕೆ ಈಗ ಅರ್ಥವಾಗ್ತಿದೆ. ರಾಜ್ಯಗಳ ಮಟ್ಟದಲ್ಲಿಯೂ ಇಂತಹ ಪ್ರಯತ್ನಗಳು ನಡೆದಿವೆಯಾ? ನಡೆದಿವೆ. ಅದರಲ್ಲಿ ಕೇರಳ ಒಂದು ಉತ್ತಮ ಮಾದರಿ. ಕೇರಳ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಸ್ಟ್ರಾಟಜಿಕ್ ಆಕ್ಷನ್ ಪ್ಲಾನ್ ಅಥವಾ KARSAP. KARSAP. ಹೌದು, ಈ ಸಮಗ್ರ ರಾಜ್ಯ ಮಟ್ಟದ ನೀತಿಯನ್ನ ಜಾರಿಗೆ ತಂದ ಮೊದಲ ರಾಜ್ಯ ಕೇರಳ. ಇದು ಒನ್ ಹೆಲ್ತ್ ವಿಧಾನವನ್ನ ಸ್ಥಳೀಯ ಮಟ್ಟದಲ್ಲಿ ಹೇಗೆ ಅನುಷ್ಠಾನಗೊಳಿಸಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ. ಇಷ್ಟೆಲ್ಲ ಉತ್ತಮ ಯೋಜನೆಗಳು, ನೀತಿಗಳು ಇದ್ರೂ ನಾವು ಇನ್ನೂ ಈ ಸಮಸ್ಯೆಯೊಂದಿಗೆ ಹೋರಾಡ್ತಿದ್ದೀವಿ. ಹಾಗಾದ್ರೆ ಈ ಕ್ರಮಗಳ ಅನುಷ್ಠಾನದಲ್ಲಿರೋ ದೊಡ್ಡ ಸವಾಲುಗಳು ಯಾವುವು? 3 ಪ್ರಮುಖ ಸವಾಲುಗಳಿವೆ. ಮೊದಲನೇದು, ನಾವು ಈಗಾಗಲೇ ಚರ್ಚಿಸಿದ ಹಾಗೆ ಸ್ವಯಂ ಔಷಧಿ ಮತ್ತು ಔಷಧಿಗಳ ಸುಲಭ ಲಭ್ಯತೆ. ನಿಜ. ನಿಯಂತ್ರಣವಿದ್ರೂ ದೇಶದ ಅನೇಕ ಕಡೆ ವೈದ್ಯರ ಚೀಟಿ ಇಲ್ಲದೆ ಪ್ರತಿಜೀವಕಗಳು ಸುಲಭವಾಗಿ ಸಿಗ್ತವೆ. ಹೌದು, ಇದೊಂದು ಸಾಮಾಜಿಕ ಪಿಡುಗಿನಂತಾಗಿದೆ. 2ನೇ ಸವಾಲು ನೀವು ಹೇಳಿದ ನಾರ್ಸ್ನೆಟ್ ನಂತಹ ಕಣ್ಗಾವಲು ವ್ಯವಸ್ಥೆಯ ವ್ಯಾಪ್ತಿಗೆ ಸಂಬಂಧಿಸಿದ್ದು ಅಲ್ವಾ? ಹೌದು, ನಾರ್ಸ್ನೆಟ್ ಸದ್ಯಕ್ಕೆ ನಗರ ಪ್ರದೇಶಗಳಲ್ಲಿರೋ ದೊಡ್ಡ ತೃತೀಯ ಹಂತದ ಆಸ್ಪತ್ರೆಗಳಿಗೆ ಅಂದ್ರೆ ಟರ್ಷರಿ ಕೇರ್ ಹಾಸ್ಪಿಟಲ್ಸ್ಗೆ ಹೆಚ್ಚಾಗಿ ಸೀಮಿತವಾಗಿದೆ. ಹಾಗಾಗಿ ಗ್ರಾಮೀಣ ಭಾಗದ ಡೇಟಾ ಸಿಗ್ತಿಲ್ಲ. ನಿಖರವಾಗಿ. ಭಾರತದ ಬಹುಪಾಲು ಜನಸಂಖ್ಯೆ ವಾಸಿಸೋ ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳ ದತ್ತಾಂಶ ನಮಗೆ ಸರಿಯಾಗಿ ಲಭ್ಯವಾಗ್ತಿಲ್ಲ. ಅಲ್ಲಿನ ಪ್ರತಿರೋಧದ ಮಾದರಿಗಳು ಹೇಗಿವೆ ಅನ್ನೋದು ಒಂದು ಕಪ್ಪು ಪೆಟ್ಟಿಗೆ ಅಂತಿದೆ. ಮತ್ತು 3ನೇಯದು, ಭಾರತದ ಆರೋಗ್ಯ ವ್ಯವಸ್ಥೆಯ ಬಹುದೊಡ್ಡ ಭಾಗವಾಗಿರೋ ಖಾಸಗಿ ವಲಯದ ಪಾಲ್ಗೊಳ್ಳುವಿಕೆಯ ಕೊರತೆ. ಇದು ಬಹಳ ದೊಡ್ಡ ಸವಾಲು. ಭಾರತದ ಆರೋಗ್ಯ ಸೇವೆಗಳಲ್ಲಿ 70%ಕ್ಕಿಂತ ಹೆಚ್ಚು ಖಾಸಗಿ ವಲಯದ ಹಿಡಿತದಲ್ಲಿದೆ. ಹೌದಲ್ಲವೇ? ಆದರೆ ಈ ಖಾಸಗಿ ಆಸ್ಪತ್ರೆಗಳು, ಕ್ಲಿನಿಕ್ಗಳು ಮತ್ತು ಲ್ಯಾಬ್ಗಳನ್ನ ರಾಷ್ಟ್ರೀಯ ಕಣ್ಗಾವಲು ಜಾಲಕ್ಕೆ ಸಂಪೂರ್ಣವಾಗಿ ಸೇರಿಸಿಕೊಳ್ಳಲಿ ನಾವಿನ್ನೂ ಯಶಸ್ವಿಯಾಗಿಲ್ಲ. ಅವರ ಸಹಭಾಗಿತ್ವವಿಲ್ಲದೆ ನಮಗೆ ಸಿಗೋ ಚಿತ್ರಣ ಅಪೂರ್ಣ ಮತ್ತು ಬಹುಶಃ ದಾರಿ ತಪ್ಪಿಸುವಂಥದ್ದು ಆಗಿರಬಹುದು. ಹಾಗಾದ್ರೆ ಇದೆಲ್ಲವನ್ನೂ ಒಟ್ಟಾಗಿ ನೋಡ್ದಾಗ ಮುಂದಿನ ದಾರಿ ಯಾವುದು? ನಾವು ಯಾವ ದಿಕ್ಕಿನಲ್ಲಿ ಸಾಗಬೇಕು? ಮುಂದಿನ ಹಾದಿ ಸ್ಪಷ್ಟವಾಗಿದೆ, ಆದರೆ ಕಠಿಣವಾಗಿದೆ. ಮೊದಲನೇದಾಗಿ ದತ್ತಾಂಶ ಸಂಗ್ರಹಣೆಯನ್ನ ವಿಸ್ತರಿಸಬೇಕು, ವಿಕೇಂದ್ರೀಕರಿಸಬೇಕು. ಹೌದು, ನಗರ ಗ್ರಾಮೀಣ ಅನ್ನೋ ಭೇದವಿಲ್ಲದೆ ಎಲ್ಲಾ ಖಾಸಗಿ ಮತ್ತು ಸಾರ್ವಜನಿಕ ಆರೋಗ್ಯ ಕೇಂದ್ರಗಳನ್ನ ರಾಷ್ಟ್ರೀಯ ದತ್ತಾಂಶ ಸಂಗ್ರಹಣೆಯ ವ್ಯಾಪ್ತಿಗೆ ತರಬೇಕು. ಸರಿ. 2ನೇದಾಗಿ ಹೊಸ ಔಷಧಿಗಳ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ R&Dಯಲ್ಲಿ ಹೂಡಿಕೆ ಮಾಡೋದು ಅತ್ಯಂತ ನಿರ್ಣಾಯಕ. ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಪ್ರತಿರೋಧ ಬೆಳೆಸ್ಕೊಳ್ಳೋ ವೇಗಕ್ಕಿಂತ ನಾವು ವೇಗವಾಗಿರಬೇಕು. ಹೌದು, ನಾವು ಅದಕ್ಕಿಂತ ವೇಗವಾಗಿ ಹೊಸ ಆಂಟಿಬಯೋಟಿಕ್ಗಳನ್ನ ಕಂಡುಹಿಡಿಯಲೇಬೇಕಿದೆ. ಅತ್ಯುತ್ತಮ. ಈಗ ಈ ಚರ್ಚೆಯನ್ನ ಮುಗಿಸೋ ಮೊದಲು ಪರೀಕ್ಷೆಯ ದೃಷ್ಟಿಯಿಂದ ನೆನ್ಪಿಡ್ಲೇಬೇಕಾದ ಕೆಲವು ಚಕ್ರವ್ಯೂಹ ನಗೆಟ್ಸ್ ಅಥವಾ ಪ್ರಮುಖ ಅಂಶಗಳನ್ನ ಪಟ್ಟಿ ಮಾಡೋಣ. ಒಳ್ಳೆ ಯೋಚನೆ.
ಮೊದಲನೆಯದು, ಪ್ರತಿ ವರ್ಷ ನವೆಂಬರ್ 18ರಿಂದ 24ರವರೆಗೆ ವಿಶ್ವ AMR ಜಾಗೃತಿ ಸಪ್ತಾಹವನ್ನ ಆಚರಿಸಲಾಗುತ್ತೆ. ನವೆಂಬರ್ 18ರಿಂದ 24. ಹೌದು. ಎರಡನೇದು ಗ್ಲಾಸ್, GLASS. ಇದು WHO ಆರಂಭಿಸಿರೋ ಜಾಗತಿಕ ಕಣ್ಗಾವಲು ವ್ಯವಸ್ಥೆ. ಇದರ ಪೂರ್ಣರೂಪ ಗ್ಲೋಬಲ್ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆ್ಯಂಡ್ ಯೂಸ್ ಸರ್ವೈಲೆನ್ಸ್ ಸಿಸ್ಟಮ್. ಭಾರತವು ಇದರ ಸಕ್ರಿಯ ಸದಸ್ಯ. ಇನ್ನು ಕೆಲವು ಪ್ರಮುಖ ಪದಗಳು. ಹೌದು. ಸೂಪರ್ಬಗ್ಸ್, ಇದು ಬಹು ಔಷಧ ನಿರೋಧಕ ಬ್ಯಾಕ್ಟೀರಿಯಾಗಳಿಗೆ ಬಳಸೋ ಸಾಮಾನ್ಯ ಪದ. ಇನ್ನೊಂದು FDC ಅಥವಾ ಫಿಕ್ಸ್ಡ್ ಡೋಸ್ ಕಾಂಬಿನೇಷನ್ಸ್ ನಿಷೇಧ. ಅಂದ್ರೆ ಅನಗತ್ಯವಾಗಿ 2-3 ಪ್ರತಿಜೀವಕಗಳನ್ನ ಸೇರಿಸಿ ತಯಾರಿಸಿದ ತರ್ಕರಹಿತ ಮಾತ್ರೆಗಳನ್ನ ಸರ್ಕಾರ ನಿಷೇಧಿಸಿದೆ. ಯಾಕಂದ್ರೆ ಇದು ನಿರೋಧಕ ಶಕ್ತಿ ಹೆಚ್ಚಾಗೋಕೆ ಕಾರಣವಾಗ್ತಿತ್ತು. ಹೌದು. ಈ ಪದಗಳು ಉತ್ತರ ಬರೆಯುವಾಗ ಬಹಳ ಉಪಯುಕ್ತ. ಒಟ್ಟಾರೆಯಾಗಿ AMR ಕೇವಲ ಒಂದು ಆರೋಗ್ಯ ಸಮಸ್ಯೆ ಅಲ್ಲ, ಇದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆಯ ಮೇಲೂ ಪರಿಣಾಮ ಬೀರೋ ಸವಾಲು. ಖಂಡಿತ. ಚಿಕಿತ್ಸೆಗಳು ವಿಫಲವಾದ್ರೆ ಆರೋಗ್ಯದ ಮೇಲಿನ ವೆಚ್ಚ ಹೆಚ್ಚಾಗತ್ತೆ, ಜನರ ಉತ್ಪಾದಕತೆ ಕಡಿಮೆ ಆಗತ್ತೆ. ಹಾಗಾಗಿ ಒನ್ ಹೆಲ್ತ್ ವಿಧಾನದ ಸಮರ್ಪಕ ಅನುಷ್ಠಾನ, ಕಟ್ಟುನಿಟ್ಟಿನ ನಿಯಮಗಳು ಮತ್ತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದು ತುರ್ತಾಗಿ ಆಗ್ಬೇಕಿದೆ. ಹೌದು. ನಾವು ಇಷ್ಟೊತ್ತು ಸೂಕ್ಷ್ಮಜೀವಿಗಳು ಔಷಧಿಗಳಿಗೆ ತೋರಿಸೋ ಪ್ರತಿರೋಧದ ಬಗ್ಗೆ ಚರ್ಚಿಸಿದ್ದೇವೆ. ಆದರೆ ಚಿಂತನೆಗೆ ಹೆಚ್ಚುವ ಅಂತಿಮ ಪ್ರಶ್ನೆ ಇದು. ಹೇಳಿ. ನಮ್ಮ ಮುಂದಿರುವ ನಿಜವಾದ ಪ್ರತಿರೋಧ ಯಾವುದು? ಬದಲಾವಣೆಗೆ ಮನುಷ್ಯರಾದ ನಾವು ತೋರಿಸ್ತಿರುವ ಪ್ರತಿರೋಧ? ಈ ಮೌನ ಸಾಂಕ್ರಾಮಿಕವು ತನ್ನ ಮೌನವನ್ನು ಮುರಿದು ಗರ್ಜಿಸೋ ಮೊದಲು ನಮ್ಮ ವೈಯಕ್ತಿಕ ಅಭ್ಯಾಸಗಳು, ಕೈಗಾರಿಕಾ ನೀತಿಗಳು ಮತ್ತು ನಿಯಂತ್ರಕ ವ್ಯವಸ್ಥೆಗಳು ಸಾಕಷ್ಟು ವೇಗವಾಗಿ ಬದಲಾಗಬಲ್ಲವೇ? ಇದು ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ. ಈ ವಿಶ್ಲೇಷಣೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದ. ಈ ಮಾಹಿತಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೆ ಖಂಡಿತ ಸಹಾಯ ಮಾಡುತ್ತೆ ಅನ್ಕೋತೀವಿ. ಈ ವಿವರಣೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಬೋದು. ಇದೇ ತರಹದ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಯಾವುದೇ ವಿಡಿಯೋ ಮಿಸ್ ಆಗಲ್ಲ. ಹೆಚ್ಚಿನ ಅಪ್ಡೇಟ್ಸ್ ಮತ್ತೆ PDF ನೋಟ್ಸ್ಗಳಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಡೀಟೇಲ್ಸ್ ಮೂಲಕ ನಮ್ಮ ಜೊತೆ ಕನೆಕ್ಟ್ ಆಗಿ. ನೆನ್ಪಡಿ, ನಿಮ್ಮ ಯಶಸ್ಸಿನ ಪಯಣದಲ್ಲಿ ನಾವು ಯಾವಾಗ್ಲೂ ನಿಮ್ ಜೊತೆ ಇರ್ತೀವಿ. ಸರಿ, ಹಾಗಿದ್ರೆ ಮುಂದಿನ ವಿಶ್ಲೇಷಣೆಯಲ್ಲಿ ಸಿಗೋಣ. ನಮಸ್ಕಾರ.